ನೋಡಿ ಸರ್, ಪಾರ್ಟ್ ಬೇರೆ ಇದೆ ಅಂತ ಹೇಳ್ತಾ ಇದ್ದಾನೆ ಅವನು. ಅದನ್ನು ನೋಡೋಣ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ, ನಿಮ್ಮ ಸಂಚಾರಿ ಸುನಿಲ. ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ಬ್ಯಾಂಗ್ಳೂರಿಂದ ಎಡಕ್ಕುಮುರಿ ರೈಲ್ವೆ ಟನಲ್ ಕಡೆ ಬಂದಿದ್ದೆ. ಎಡಕ್ಕುಮುರಿ ರೈಲ್ವೆ ಟನಲ್ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ಅದರಲ್ಲೂ ನನ್ನಂಥ ಬೈಕರ್ಗಳಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಆಫ್ ರೋಡ್ ಮಾಡ್ಕೊಂಡು ಹೋಗೋದಂತೂ ನೆಕ್ಸ್ಟ್ ಲೆವೆಲ್ಲು. ಆ ಬ್ರಿಡ್ಜ್ ಮೇಲೆ ನಿಂತ್ಕೊಳ್ಳೋದು, ಒಂದು ಫೋಟೋ ತೊಗೊಳೋದು, ಬ್ರಿಡ್ಜ್ ಕೆಳಗಡೆ ಆ ಫಾಲ್ಸ್ ನೋಡೋದು ನಿಜವಾಗ್ಲೂ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬನ್ನಿ, ಅಂಥದ್ದೇ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಈ ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಆಫ್ ರೋಡ್ ಹೇಗಿರುತ್ತೆ ನೋಡೋಣ. ಆ್ಯಕ್ಚುಲಿ ನನ್ನ ಜೊತೆ ಬರ್ತಿದ್ದಾರಲ್ಲ ಶ್ರೀನಿಧಿ ಹಾಗೆ ದಿಲೀಪ್ ಅವರು, ಈ ಆಫ್ ರೋಡು ಆ್ಯಕ್ಚುಲಿ ಅವ್ರ ಲೈಫಲ್ಲಿ ಇದೇ ಫಸ್ಟ್ ಆಫ್ ರೋಡು. ಯಾವ ಥರ ರಿಯಾಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಅವ್ರ ರಿಯಾಕ್ಷನ್ ನೋಡಬೇಕಿತ್ತು, ತುಂಬ ಆಶ್ಚರ್ಯವಾಗಿದ್ದರು. ಅಂದರೆ ಈ ಥರ ಇದೆಯಲ್ಲ ರೋಡು ಅಂತ. ನನಗೆ ಸ್ವಲ್ಪ ಅನುಭವ ಇದೆ ಅಲ್ಲಿ ಇಲ್ಲಿ ಓಡಾಡಿ, ಬಟ್ ಅವ್ರಿಗೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ಕೋತೀನಿ. ಬನ್ನಿ ಮುಂದೆ ಹೋಗೋಣ. ಏನು ಗುರು ರೋಡ್ ಹೆಂಗಿದೆ, ಪಾಯಸ ಥರ ಏನು ರೋಡ್ ಆಯಿತು. ನಿಧಿ ನಿಧಿ, ಏಯ್ ನಿಧಿ, ಸ್ಟಾರ್ಟ್ ಮಾಡ್ಕೊಂಡೆ ಬಾ. ಆಗುತ್ತೆ ಆಗುತ್ತೆ ಬಾ, ರನ್ನಿಂಗಲ್ಲೇ ಬರೋ. ಹಾಂ, ರನ್ನಿಂಗಲ್ಲೇ ಬಾ. ಅದೇ ಅದೇ ಅದಕ್ಕೋಸ್ಕರನೇ ಭಯ್ಯ, ಇಲ್ಲಿಂದ ರೈಟ್ ಸೈಡ್ಗೆ ಬಂದ್ಬಿಡು. ನಾನು ನಿಂತಿದ್ದೀನಲ್ಲ, ಅಲ್ಲಿಗೆ ಬರ್ಬೇಕು ನೀನು, ಓಕೆನಾ? ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಕಣ್, ಬಾ. ಅಲ್ಲೂ ಹೋಗ್ಬೋದು ನೋಡು. ನಿಧಾನ ನಿಧಾನ. ಜೈ ಮಾಕಳಮ್ಮ, ಬಂಡೆ ನರಸಿಂಹ, ಗುಡ್ಡೆ ನರಸಿಂಹ, ಹೋಗತ್ತಾಗೆ. ಏನು ನಿಧಾನ 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 ಅಂದ್ರೆ ಹೋಗ್ತಾನೆ ಅದಲ್ಲಿ. ಯಪ್ಪ ಭಯಂಕರವಾಗದೆ ಗುರು ಆಫ್ ರೋಡು, ಸೀರಿಯಸ್ಲಿ. ಉಫ್, ಸ್ವರ್ಗದ ಬಾಗಿಲು ಮುಂದೆ ಇದೆ. ಹೆಂಗಿದೆ? ಅಲ್ಲಿ ರೈಲ್ವೆ ಟನಲ್ಲು, ಅಲ್ಲಿ ರೈಲ್ವೆ ಟನಲ್ಲು, ಆ ರೆಡ್ ಲೈಟ್ ಕಾಣಿಸ್ತದೆ ನೋಡು. ಅದೇ ನೋಡಬೇಕು ಬಾ. ನದಿದು ಸೌಂಡ್ ಕೇಳಿಸ್ತಾ ಇದೆಯಾ? ಹಾಂ, ನದಿ ನದಿ ಬೀಳ್ತಾರ ಸೌಂಡ್ ಕೇಳಿಸ್ತಿದ್ಯಾ ಭಯ್ಯ? ಇಲ್ಲಿ ಕೆಳಗಡೆ ಇರೋದೇ ರಿವರು, ನದಿ ಸೌಂಡ್ ಕೇಳಿಸ್ತಿಲ್ವಾ ನಿಂಗೆ? ನೋಡು, ಇಲ್ಲೊಂದು ಕಲ್ಲು ಕಾಣಿಸ್ತಾ ಇದೆ ಭಯ್ಯ. ಕಲ್ಲು ಕಾಣಿಸ್ತಾ? ಕಲ್ಲು ಕಲ್ಲು ಬಂಡೆ, ಬಂಡೆ ಬಂಡೆ ಕಾಣಿಸ್ತಾ? ಒಂಚೂರು ಹಿಂಗೆ ಬಾ. ಆ ಹಳ್ಳ ನೋಡು, ಆ ಕಡೆ ಹಳ್ಳ, ಹಳ್ಳ ನೋಡು. ಹಳ್ಳದೊಳಗಡೆ ಒಂದು ರೆಡ್ ಲೈಟ್ ಉರಿದಲ್ವ ಕೆಂಪಗೆ, ಬಂಡೆ ಕಾಣಿಸ್ತಾ ಅಲ್ಲಿ? ಬಂಡೆಯಿಂದ ಹಂಗೇ ಬಂದ್ರೆ ಇಲ್ಲದೆ ನೋಡು, ಕಾಣಿಸ್ತೆ ಇಲ್ಲಿ ನೋಡು. ಆಫ್ ರೋಡ್ ಇಳ್ಸಿದ್ವಲ್ಲ ಭಯ್ಯ, ನೀವು ಹೋದ್ಮೇಲೆ ನಿಮ್ದೊಂದು ವಿಡಿಯೋ ಮಾಡಿ, ನಾನು ಹೋದ್ಮೇಲೆ ನಂದೊಂದು ವಿಡಿಯೋ ಮಾಡಿ, ಹೋದ್ಮೇಲೆ ಒಂದೊಂದು ವಿಡಿಯೋ ಮಾಡ್ಬೇಕು. ಕಾಣಿಸ್ತಾ ಈಗ? 10 ಸೆಕೆಂಡ್ ಚೆನ್ನಾಗಿರೋದು. ನಾನು ನೋಕಿಯಾ 1100 ತಂದಿದ್ರೆ ಇನ್ನೂ ನೀಟಾಗಿ ಝೂಮ್ ಮಾಡ್ತಿದ್ದೆ. ಭಯ್ಯ ಹೋಯ್ತಾ ಇದೆ ಭಯ್ಯ, ಟ್ರೈನೇ ಹೋಯ್ತಾ ಇದೆ. ಸೌಂಡ್ ಕೇಳು, ಬರುತ್ತಾ ನೋಡೋಣ ಇರು. ರೆಡ್ ಲೈಟ್ ಇದೆ, ಟ್ರೈನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಸೌಂಡ್ ಕೇಳಿಸ್ತಲ್ವ ಈಗ? ಡೌನ್ ಇರಬೇಕು, ಆಫ್ ಮಾಡ್ಕೊಂಬಿಟ್ಟ, ನ್ಯೂಟ್ರಲ್ ಮಾಡ್ಕೊಂಬಿಟ್ಟಿದ್ದಾನೆ, ಡೀಸೆಲ್ ಓಡಿಸೋಕೆ ಅನಿಸುತ್ತೆ ಡ್ರೈವರು. ಕಾಣಬೇಕಿತ್ತು, ಕಾಣಲಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಇಷ್ಟಕ್ಕೆ ಜಾಗ ಚೆನ್ನಾಗದೆ ಅಂತ ಅವನು ನಿಲ್ಲಿಸ್ಬಿಟ್ಟು ಎಲ್ಲೋ ಫೋಟೋ ತಗೋತಾ ಇರ್ತಾನೆ. ಅದೇ ಆಗಿರೋದು ಪರಿಸ್ಥಿತಿ. ನನ್ನ ಗೋಪುರದಲ್ಲಿ ಝೂಮ್ ಹಾಕಿದ್ರೆ ಜನ ಹೆದರ್ಕೊಂಡೇ ಬಿಡ್ತಾರೆ. ಇನ್ಯಾರದಲ್ಲಿದೆ ಸ್ನೇಹಿತರೆ,
ಅಲ್ಲಿ ಸಕಲೇಶ್ಪುರ ಹೆಂಗೈತೆ ನೋಡು ಗುಡ್ಡ. ಹಾಂ, ಸೂಪರ್ ಅಲ್ಲ. ಇಲ್ಲೊಂದು ಫೋಟೋ ತೆಗಿಬೇಕು ಅಂತ ನಿನ್ಗೆ ಇಲ್ಲಿ ಕರ್ಸ್ಕೊಂಬಂದಿದ್ದು, ಜಾಗ ಚೆನ್ನಾಗಿದೆ ಅಂತ. ಅದೇ ಉಲ್ಟಾ ನಿಲ್ಲಿಸ್ಬೇಕಲ್ಲ. ಹಾಂ 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 ಹಾಂ. ಇಲ್ಲಿ ನನ್ನ ಟೈರ್ ಏನು ಕತೆ ಇದು, ಏನೇನೋ ಸುತ್ಕೊಂಡ್ಬಿಟ್ಟಿದೆ ಟೈರ್ಗೆ. ನಿಮ್ದಿಗೆ ಇನ್ನೂ ಜಾಸ್ತಿ ಸುತ್ಕೊಂಡಿಲ್ಲ ಅನಿಸುತ್ತೆ ಇದಕ್ಕೆ, ಪಲ್ಸರ್ಗೆ. ಇವಂದು ಜಾಸ್ತಿ ಆಗೋಗಿದೆ, ಪಚ್ಕ ಎಲ್ಲ. ನಾನೀಗ ಅಲ್ಲಿ ಬರ್ಬೇಕಾದ್ರೆ ಸ್ಪೀಡಾಗಿ ಬಂದೆ, ಅದಕ್ಕೆ ಎಲ್ಲ ಮೆತ್ಕೊಂಡ್ಬಿಡ್ತು. ನೋಡ್ದೆ ನಾನು, ನಿಧಾನ ಮಾಡಿ ಮಾಡಿ ಬೇಜಾರಾಗೋಯ್ತು. ಹೋಗತ್ತಾಗ ಹೋದ್ರೋಲಿ ಅಂತ ಅಂದ್ಬಿಟ್ಟು ಹೊಡ್ಕೊಂಬಂದ್ಬಿಟ್ಟೆ. ಯಾವುದೋ ಟ್ರೈನು ಈಗ ಜಸ್ಟ್ ಪಾಸ್ ಆಗಿ ಸೌಂಡ್ ಕೇಳಿಸ್ತು, ಅದಕ್ಕೆ ಗಾಡಿ ಎತ್ಕೊಂಡು ಬೇಗ ಕೆಳಗಡೆ ಹೋಗ್ತಿದ್ದೀವಿ. ನಮ್ಮ ಅದೃಷ್ಟಕ್ಕೆ ಟ್ರೈನ್ ನೋಡಕ್ ಸಿಗ್ಬೋದೇನೋ ಅಂತ. ಅಬ್ಬಬ್ಬಬ್ಬ ಅಬ್ಬಬ್ಬಬ್ಬ. ಏನು ಗುರು ಇದು ರೋಡು. ನಾನೊಂದು ಕಡೆ ಹೋದರೆ ಅದೇ ಒಂದು ಕಡೆ ಹೋಯ್ತದೆ. ಬಂದ್ರೇನು ಮಿತ್ರ? ಯಾವುದೋ ವಾಟರ್ ಫಾಲ್ಸ್ ಅದ್ದೂರಿಯಾಗಿ ಬೀಳ್ತಾ ಇದ್ದೀನಿ. ಗುರುವೆ ಎದ್ದು ನಿಂತ್ಕೊಳ್ಳೋಣ. ಇವು ಕಾಲೇ ಜಾರ್ಬಿಡ್ತು. ಇಂಥ ರೋಡಲ್ಲಿ ಸ್ಲೋ ಬರೋದಕ್ಕಿಂತ ಸ್ವಲ್ಪ ಸ್ಪೀಡ್ ಮಾಡ್ಕೋ, ಗಾಡಿ ಕಂಟ್ರೋಲ್ ಸಿಗುತ್ತೆ. ಆ ರೋಡಲ್ಲಿ ಟೈರ್ ಜಾರುತ್ತಲ್ವ, ಅಲ್ಲಿ ಸ್ಲೋ ಮಾಡ್ಕೋ. ಇಂಥ ರೋಡಲ್ಲಿ ಸ್ಪೀಡ್ ಇದ್ರೇ ಒಳ್ಳೇದು. ಅಂದರೆ ಹೈಯರ್ ಸ್ಪೀಡಲ್ಲ, ಸ್ವಲ್ಪ ನಾರ್ಮಲ್ ಸ್ಪೀಡು, ಅರ್ಥ ಆಯ್ತಾ? ಅವಾಗ ಗಾಡಿ ಕಂಟ್ರೋಲ್ ಸಿಗುತ್ತೆ. ಹೋಗು ಭಯ್ಯ. ಭಯ್ಯ ಸ್ಲೋ ಮಾಡ್ಕೋ. ದಿಲೀಪ್ ಅಂಥ ಜಾಗಗಳಲ್ಲಿ ಗ್ಯಾಪ್ ಕೊಟ್ಟೋಗಿ. ನಾನೇ ಹೋಗ್ಲಾ? ಹೋಗಿ ಗ್ಯಾಪ್ ಕೊಟ್ಕೊಂಡು ಹೋಗಿ ಅಷ್ಟೇ, ಹಿಂದಿಂದೆ ಹೋಗಕ್ಕೆ ಹೋಗ್ಬೇಡಿ. ಇಲ್ಲಿ ತುಂಬ ಟಫ್ ಇದೆ ಗುರು. ಅದೇ ಗೊತ್ತಲ್ಲ ನಮ್ಮ ನಾರ್ಮಲ್ ಮೆಥಡು. ಗಾಡಿ ಆಫ್ ಮಾಡು, ಡೌನಿಗೆ ಬಿಡು ಅಷ್ಟೇ. ಈ ಮೆಥಡ್ ಯೂಸ್ ಮಾಡಿದ್ರೆ ಮಾತ್ರ ನಾನು ಕರೆಕ್ಟಾಗಿ ಹೋಗೋಕ್ಕಾಗೋದು. ಇಲ್ಲ ಅಂದರೆ ಗಾಡಿ ಕಂಟ್ರೋಲ್ ಸಿಗೋಲ್ಲ ನಮಗೆ. ಯಾಕೆ ಅಂದರೆ ಸ್ನೇಹಿತರೆ, ಕಾಲು ಸರಿಯಾಗಿ ಎಟ್ಕಲ್ಲ ನನಗೆ, ಆದ ಕಾರಣ. ಏನಂತ ತೊಂದರೆ ಏನಿಲ್ಲ. ಹೋಗು ಸ್ಪೀಡ್ ಮಾಡ್ಕೋ ನಿಧಿ, ಸ್ಪೀಡ್ ಮಾಡು, ಆಗತ್ತೆ. ಸ್ಪೀಡಾಗಿ ಹೋಗು. ಅಪ್ಪ, ಕಾಲು ಮಣ್ಣು ಹೆಂಗೆ ಜಾರ್ತಾ ಇದೆ ಅಂದರೆ ಗಾಡಿ ಮೇಲೆ, ಆ ಗಾಡಿ ಪೆಡಲ್ ಮೇಲೆ, ನನ್ನ ಬೈಕ್ ಪೆಡಲ್ ಮೇಲೆ ಕಾಲೇ ಇಡೋಕ್ಕಾಗ್ತಿಲ್ಲ. ನನ್ನ ಶೂ ಆ ಮಣ್ಣು ಎರಡು ಸೇರ್ಕೊಂಡ್ಬಿಟ್ಟು.
ಗುರು ನಿಧಾನ ಬೀಳ್ಬೇಡ, ಐರವತ್ತ ಬೀಳ್ಬೇಡ ಪ್ಲೀಸ್. ಗುರುವೆ ಏನಿದು ರೋಡು, ಹೋಗ್ತಾ ಫುಲ್ ಹಿಂಗೆ ಡೌನ್ ಗಿಳಿತಾ ಇದ್ದೀವಲ್ಲ. ಬರ್ಬೇಕೇನೋ? ನೆಗಡಿ ಆಗಿರೋದು ಗೊತ್ತು, ಸೋರ್ತಾ ಇದೆ ಮಗು. ಯಾವುದೋ ಡೆನ್ ಫಾರೆಸ್ಟ್ ಒಳಗಡೆ ಬಂದ್ಬಿಟ್ವಲ್ಲ ಅವರು. ಬಾಯ್, ಯಾವುದೋ ಜಾಗ ಇದೆಯಾ ನೋಡೋಣ ಅಂತ ನಡ್ಕೊಂಡು ಹೋಗಿದ್ದೋ. ಮುಂದೆ 2 ರೂಟ್ ಇದೆ, ಒಂದು ಬಲಗಡೆ ಹೋಗ್ತಾಯಿದೆ, ಒಂದು ಎಡಗಡೆ ಹೋಗ್ತಾಯಿದೆ. ಸುಸ್ತಾಗೋಯ್ತು, ಸೀರಿಯಸ್ಲಿ ಸುಸ್ತಾಗೋಯ್ತು ಯಪ್ಪ. ಬಲಗಡೆಗೆ ಹೋಗುತ್ತೆ ನೋಡೋಣ. ಸಿಕ್ಕಾಪಟ್ಟೆ ಟಫ್ ಇದೆ ಗುರು, ಸಾಮಾನ್ಯವಾಗಿಲ್ಲ. ಕಾಣಿಸ್ತಾ ಇದೆಯಾ? ಸಾಮಾನ್ಯವಾಗಿ ಟಫ್ ಅಲ್ಲ, ಭಯಂಕರವಾಗಿದೆ ರೋಡ್ ಮಾತ್ರ. ಕೆಳಗಡೆ ಹೋಗಿ ಮೇಲೆ ಕತ್ತಿ ಬರೋದಕ್ಕೆ ಫುಲ್ಲು ಸುಸ್ತಾಗೋದ ನಾನು ದಿಲೀಪ್ ಅವರು. ಯಪ್ಪ, ರೈಟ್ ಹೋಗುತ್ತೆ ಅಂದರು, ರೈಟಾಗಿ ಹೋಗೋಣ. ಯಾವುದೋ ಒಂದು ಜೀಪ್ ಹೋಯ್ತು ಈಗ, ಆ ಜೀಪ್ ನಾವು ಫಾಲೋ ಮಾಡಿಬಿಡೋಣ ಅಂತ. ಹೋಗ್ರಿ ನಿಲ್ಸ್ಕೊಂಬೇಡಿ, ಕಚ್ಕೊಂಡ್ರೆ ಕಷ್ಟ ಗಾಡಿ. ಹೋಗು ತಗೋ. ಯಪ್ಪ, ಮುಂದೆಗಡೆ ನೋಡಿ ಹೆಂಗಿದೆ ಅಂತ. ಯತ್ವ ತದ್ವಚಾರ್ತಾ ಇದೆ ಗುರಿಲಿ, ಯತ್ವ ತದ್ವಚಾರ್ತಾ ಇದೆ. ಸೀರಿಯಸ್ಲಿ ಇಂಥ ದೊಡ್ಡ ಕಾಡೊಳಗಡೆ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲಿ ಆಗ್ತಾರೋ ಬೈಕೆ ಸೀರಿಯಸ್ಲಿ ಒಳಗಡೆ ಬೆವ್ತು ಹೋಗ್ತಾ ಇದ್ದೀವಿ. ಹೊರಗಡೆ ಕೂಲಾಗಿದೆ ಅಂದರೆ ಮಳೆ ಬಂತು ಈಗ ಸ್ವಲ್ಪ ಹೊತ್ತಲ್ಲಿ. ಮಳೆಯಲ್ಲಿ ನೆಂದರೂ ಸುದ ತಂಪಾಗ್ತಾಯಿಲ್ಲ, ಅಂದರೆ ತಣ್ಣಗಾಗ್ತಾಯಿಲ್ಲ, ಚಳಿ ಆಗ್ತಾಯಿಲ್ಲ ನಮಗೆ.
ಸತ್ತರೆ ಬದುಕಿದ್ರೆ ಕೇಳೋಕ್ಕೆ ಒಂದು ನಾಯಿ ನರಿ ಇಲ್ಲ ಆ ಕಡೆ ಈ ಕಡೆ. ನಮ್ಮ ಹುಚ್ಚಾಟ ನೋಡಿ ಇಲ್ಲಿ ಸಾಹಸನ. ಹಾಂ ಯಪ್ಪ ಯವ್ವ, ಏನು ನೀರು. ಫಾಲ್ಸಲ್ಲಿ ರೋಡ್ ಇದೆಯೋ, ರೋಡಲ್ಲೇ ಫಾಲ್ಸ್ ಇದೆಯೋ ಒಂದು ಅರ್ಥ ಆಗ್ತಿಲ್ಲ. ವಾಟರ್ ಕ್ರಾಸಿಂಗ್ಗಳಂತೂ ಬೆಜ್ಜಾನಿದಾವೆ ಇಲ್ಲಿ ಗುರು. ಅದರಲ್ಲೂ ನೆನ್ನೆ ಲೈಟಾಗಿ ಮಳೆ ಬಂದಿರುತ್ತೆ, ಅಪ್ಪಿ ತಪ್ಪಿ ಜೋರಾಗಿ ಮಳೆ ಬಂದಿರೋ ಕತೆ ಏನು. ಬೈ ನಾನು ನಿಧಾನ ಕಣಪ್ಪ. ಏನು ಇಷ್ಟೊಂದು ಕಲ್ಗಳವೆಲ್ಲ ಗುರು ಇಲ್ಲಿ. ಸಿಕ್ಕಾಪಟ್ಟೆ ಕೊರಕಲು ಬಿದ್ದೋಗೋದು ಗುರು ಇಲ್ಲಿ. ಆಫ್ ಮಾಡ್ಕೊಂಡೆ ಓಡಿಸ್ಕೊಂಬಿಡೋಣ. ಉತ್ತಮದಲ್ಲಿ ಅತ್ಯುತ್ತಮವಾದ ಕೆಲಸ ಅದು. ಬಂಗಾರದ ಬದುಕು ಇದು, ಬಂಗಾರದ ಬದುಕು. ಇಲ್ಲಿ ಕಾಫಿ ತೋಟ ಹೇಳಿಲ್ವಾ ಭಯ್ಯ? ರೈಟ್ ಸೈಡಲ್ಲೇ ಹೋಗು, ಗಾಡಿ ಆಫ್ ಮಾಡ್ಕೊಂಡು ಹೋಗು, ಬೆಟರ್ ಆಪ್ಷನ್. ಓಕೆ, ರೈಟಲ್ಲಿ ಹೋಗಲ್ಲ, ಚೆನ್ನಾಗಿಲ್ವಾ ರೈಟಲ್ಲಿ? ಹಿಡಿಯಲ್ವಾ ಅಲ್ಲಿ? ನೋಡಿ ಎಲ್ಲಾಗತ್ತಲ್ಲ, ಹೋಗು. ಲೆಫ್ಟೇ ಬೆಸ್ಟಾ? ಬರ್ಬೇಕೇನಾ ಭಯ್ಯ? ಬಾ ಭಯ್ಯ. ಒಂದೇ ಸಲ ಸ್ಪೀಡಾಗಿ ಹೋದ್ರೆ ಹೋಗುತ್ತೆ ನೀನು. ಅಲ್ಲ ಏನಿಲ್ಲ ಅದು. ಕಾಲಿಟ್ಕಲ್ಲ ಬಿಡು ಬಿಡು, ಬ್ರೇಕ್ ಬಿಡು, ಬ್ರೇಕ್ ಬಿಡು ಭಯ್ಯ. ಬೇಗ ಬಾ ಹಿಡ್ಕೊ ಅವ್ನು ಕಾಲಿಟ್ಟಿಕ್ತಲ್ಲ. ಲೆಫ್ಟಿಗೆ ತಿರುಗಿಸು, ಹ್ಯಾಂಡ ಲೆಫ್ಟಿಗೆ ತಿರುಗಿಸು, ಬ್ರೇಕ್ ಬಿಟ್ಬಿಡು, ಹೋಗುತ್ತೆ. ಅಮ್ಮನಿ ನನ್ನ ಮಗನ ಸವಾಸ ಮಾಡ್ಕೊಂಡು ಎಲ್ಲೆಲ್ಲ ಬಂದು ನಮ್ಮ ಸಾಯಿಸ್ತಾವನಲ್ಲ ಇನ್ನರ್ಲೇ. ಇದೆ ಒಂದು ನಿಮಿಷ ನೋಡಿಲ್ಲಿ. ನಮ್ಮ ಗಾಡಿ ಏನು ಗೊತ್ತಾ, ಹಿಂಗಾಯ್ತಲ್ಲ, ಹಿಂಗೆ ಹಿಡ್ಕೊಂಡು ಬಾ, ಸ್ಪೀಡಾಗಿ ಬಾ, ಕಾಲೆತ್ತು ಬಾ. ಬ್ರೇಕ್ ಹಿಡಿಬೇಡ ಬಿಡು, ಬ್ರೇಕ್ ಹಿಡಿಬೇಡ, ಈಗ ಸ್ಲೋ ಮಾಡ್ಕೊ ಬಾ. ಡೌನಲ್ಲಿ ಬಂದ್ಬಿಡ್ಬೇಕು. ಹೋಗುತ್ತೆ, ಹೋಗು ಸ್ಪೀಡಲ್ಲಿ ಹೋಗು. ಎಲ್ಲೋದವರು? ಆ ಕಲ್ಲೇ ಬರಿಸ್ಬಿಟ್ಟು ಕಡ್ದೆ ನೀನು. ಹಾಂ ನಡಿ, ಎತ್ತಾಗೋದ್ರಿ ಇವರು. ನಡಿ ಬೇಡ, ನಡಿ. ಗಾಡಿ ನಿಲ್ಲಿಸುವಂಥ ಗಾಡಿ ತೊಗೊಂಡಿದ್ಯಾ ನೀನು? ಹಾಂ, ಅಲ್ಲ ಇವ್ರು ಅಲ್ಲೇ ಹತ್ತಿದ್ರ ಇಲ್ಲ ಹತ್ತಿದ್ರ ಅಂತ ಗೊತ್ತಿಲ್ವಲ್ಲ ಅಂತ ಭಯ. ಅಲ್ಲಿ ಮೇಲೆ ಕತ್ತಾರೆ. ಇಲ್ಲ ಭಯ, ಹಂಗೆ ಹೋಗಿರ್ತಾರೆ. ಸ್ವಲ್ಪ ದೂರ ನೋಡಿ ಎಂಡ ಇದು ಇವರೇ ಮಣ್ಣಾಕ ಭಯ್ಯ.
ಭಯ್ಯ ಅದೇ ಭಯ ಹೆಂಗೆ ಹೋಗೋರೆ ಇವರೇ ಹಾಕಿರೋದು, ನೋಡ್ಕೊಬಿಡೋಣ ಇವರೇ ಮಾಡಿರೋದು ಈ ತೋಟದವ್ರು. ಹೋಗ್ತಾರೆ ಅಂತಾನೆ ಮಣ್ಣು ಮುಚ್ಚಿದ್ದಾರೆ. ಅವಿಗೆ ಹೋಗೋಣ ನೋಡಿರಿ. ಗಾಡಿ ಕೇಸ್ಕೊಂಡು ಇರುತ್ತಲ್ಲ ಹಾಂ ಹಂಗೆ ಮೂವ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ಸುತ್ತೆ. ಹಾಂ ಕಾಲು ಇಟ್ಟಿಕ್ಕೆ ದಬಾ ಕಟ್ತೀನಿ ಅಂತ ನಾನು ಇಲ್ಲಿ ಗಾಡಿ ಕೇಳು ಹೇಳ್ತೀನಿ. ಗಾಡಿ ಸ್ಲೋ ಆದಾಗಲೇ ಹಿಂಗೆ ಆಡೋದು, ಹೌದು ಬ್ಯಾಲೆನ್ಸಿಂಗ್ ತಪ್ಪದೆ ಸ್ಲೋ ಆದಾಗ. ರೋಡ್ ಹಿಂಗಿದೆ ಅನ್ಕೋ, 15 ಸ್ಪೀಡಲ್ಲಿ ಹೋಗ್ಬಿಡ್ತೀನಿ ಅನ್ಕೋ, ಇನ್ನೂ ಸ್ಪೀಡಾಗೆ ಹೋಗು. ಕಲ್ಲೇನಾದ್ರು ಒಂದು ಸ್ಲಿಪ್ ಆಗಿ ಸಡನ್ ಆಗಿ ವಾಲ್ ಬಿಟ್ರೆ ಅಂತ. ಯಾಕೆ ವಾಲ್ ಬಿಡ್ತದೆ ಹೇಳು? ಇದೆ ಹೆಂಗೆ ಎಗರಿಸ್ಕೊಂಡು ಹೋಗುತ್ತೆ, ಯಾಕೆ ಹೋಗಲ್ಲ ಬಂದ್ ಸ್ಪೀಡಲ್ಲಿ? ಭಯ್ಯ ಮಣ್ಣು ಜಾರ್ತಿದ್ರೆ ಮಾತ್ರ ಸ್ಲೋ ಮಾಡಬೇಕು, ಇಂಥ ರೋಡಲ್ಲಿ ಸ್ಲೋನೇ ಮಾಡಬಾರ್ದು. ಈಗ ಈ ರೋಡ್ ಹೆಂಗೆ ಹೋಗುತ್ತೆ ಗೊತ್ತಾ ನಿನಗೆ? ಒಳ್ಳೆ ರ್ಯಾಕೆಟ್ ಆಡ್ದಂಗೆ ಆರಿಸ್ಕೋಗ್ಬೋದು ನಮ್ಮ ಗಾಡಿಗಳನ್ನ. ಇಷ್ಟು ದಪ್ಪ ಕಲ್ಲನ್ನೇ ಎಗರಿಸ್ಕೊಂಡು ಹೋಗ್ತಾರೆ. ನೀನೇನು ಭಯ, ನಿನ್ನಷ್ಟು ಕಾಲು ಇಟ್ಬಿಡಂಗಿದ್ರೆ ಇನ್ನೂ ಆಟ ಆಡ್ಬಿಡುವೆ ನಾನು, ಗೊತ್ತಾ? ಏನು ಮಾಡಿದ್ದಾರೆ ಕಾಲು ಇಟ್ಕೊಳ್ತು. ಅವ್ರು ಇಲ್ಲಿ ಹೋಗಿಲ್ಲ ಅನ್ಕೋತೀನಿ ನಾನು ಭಯ, ಇಲ್ಲಿ ಹೋಗಿಲ್ಲ ಅವರು. ಅವನು ಗಾಡಿಯಲ್ಲಿ ನಿಲ್ಸವನಿದ್ರೆ, ಈಗ ನಾವು ಸ್ಕೂಟ್ರ್ ನಿಲ್ಸಿದ್ವಲ್ಲ ಭಯ, ಅಲ್ಲಿ ನಿಲ್ಸಿರೋನು ಜೀಪ, ಅಲ್ಲೇ ಟರ್ನ್ ಮಾಡಿ ನಿಲ್ಸೋ ಅವಶ್ಯಕತೆ ಏನಿತ್ತು ಅಂತ. ಓ ಏನಿದು? ಮೇಡಿಟ್ ಸೀರಿಯಸ್ಲಿ ಖುಷಿ ಆಗೋಯ್ತು ಗುರು. 72ರಲ್ಲೇ ನಮ್ಮ ಕರ್ನಾಟಕದಲ್ಲಿ ಟನಲ್ ಆಗಿದೆ ನೋಡಿ, ನಮಗೆ ಗೊತ್ತಿಲ್ಲ. ಕಾಣ್ತಾ ಇಲ್ಲ ಭಯ್ಯ, ಕಾಣಿಸ್ತಾ ಇದೆಯಾ?